ನಮಸ್ತೆ. ಇದು ಶುಕ್ರವಾರ ಮಾಡಿದ ವಿಡಿಯೋ. ನಾವು ಬುಧವಾರ ಹೋಗಿ ಗುರುವಾರ ಬಂದ್ವಲ್ಲ. ಗುರುವಾರ ರಾತ್ರಿ ಕೂತ್ಕೊಂಡಿದ್ದಕ್ಕೆ ಶುಕ್ರವಾರ ಬಂದ್ವಿ. ಬೆಳಗ್ಗೆನೇ ಬಂದಿದ್ದೀನಿ ನೋಡಿ. ಇದು ಹೈಬ್ರಿಡ್ ದಾಸವಾಳ ವೈಟು. ಇದು ಎಲೆಗಳು ಇನ್ನೂ ಹೆಲ್ದಿ ಇಲ್ಲ. ಇವತ್ತು ಫಸ್ಟ್ ಹೂವು ಅರಳಿದೆ ತುಂಬ ದಿನಗಳ ಮೇಲೆ ನೋಡಿ. ಅಂದರೆ ಅದು ಗಿಡ ಇನ್ನೂ ಹೆಲ್ದಿ ಇಲ್ಲ. ನೋಡಬೇಕು ನಿಧಾನವಾಗಿ ಸುಧಾರಿಸ್ಕೊಳುತ್ತಾ ಅಂತ. ಅದಾದಮೇಲೆ ಇವತ್ತು ಬಿಟ್ಟಿರೋ ಹೂವು ನೋಡಿ. ಇದು ಬೀಜದಿಂದ ಬಂದಿರೋದು. ಇನ್ನೊಂದು ಹೂವು ಬಿಟ್ಟಿತ್ತು. ಬಂದ ತಕ್ಷಣ ನೋಡಿದೆ ನಾನು ಬೆಳಗ್ಗೆನೇ. ರಾತ್ರಿ ಮಳೆ ಬಂದಿತ್ತು. ಗಿಡದ ಮೇಲೆ ಇನ್ನೂ ನೀರು ಇರೋದು ಗೊತ್ತಾಗ್ತಾ ಇದೆ. ಇದೊಂದು ಮಾಮೂಲಿ ಪಿಂಕು. ಎಷ್ಟೊಂದು ಸರಿ ತೋರಿಸ್ತಾನೆ ಇರ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ದಾಸವಾಳ ನನ್ನ ಗಾರ್ಡನಲ್ಲಿ ಅರಳಿರೋ ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಅದರಿಂದ ಅವತ್ತಿನೂ ಏನು ಇಷ್ಟು ದಿನ ಅಂತೂ ಹೋದ ವರ್ಷ ಅಂತೂ ದಾಸವಾಳ ತೋರ್ಸೋಕ್ಕಾಗಿಲ್ಲ. ಈ ಸರಿ ತೋರಿಸ್ತಾ ಇದ್ದೀನಿ ಇರೋವು. ಇವಾಗ ಎಲ್ಲ ಒಂದು ರೌಂಡ್ ಗಾರ್ಡನ್ ನೋಡ್ಕೊಂಬರ್ತೀನಿ. ಇವತ್ತೇನು ಕೆಲಸ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅಲ್ಲಿಂದ ತಂದಿರೋ ಕಟ್ಟಿಂಗು ಅವೆಲ್ಲ ಇದಾವಲ್ಲ, ಅವೆಲ್ಲ ಡಿವೈಡ್ ಮಾಡಬೇಕು. ಎಲೆಗಳು ಸಮೇತನೇ ತಂದಿರ್ತೀವಿ. ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನೀರಲ್ಲಿ ಇಡಬೇಕು. ದಾಸವಾಳ ಅರಳಿರೋ ಫಸ್ಟು ತೋರಿಸ್ಕೊಂಬಿಟ್ಟು ನಿಮಗೆ. ಇದು ಡಬಲ್ ಪೆಟಲ್ ನೋಡಿ. ಜಾಸ್ತಿ ಡಾರ್ಕ್ ಇರುತ್ತಲ್ಲ ಅದು. ಸುಮಾರು ಹೂವು ಇದ್ದಾವೆ ಇವತ್ತು. ಜಾಸ್ತಿ ಅಂತೇನಿಲ್ಲ, ಸುಮಾರು ಇದ್ದಾವೆ ನೋಡಿ. ಇದೊಂದು ಹೀಗೆ ಈ ಥರ ಗಿಡನೇ ನಾನು ಸುಮಾರು ಕೊಟ್ಟು ಬಂದಿದ್ದು. ಯಾಕೆಂದರೆ ಕಟಿಂಗ್ ಇಟ್ಟಿದ್ದಿತ್ತು ಇನ್ನೂ ಒಂದು, ಅದನ್ನು ಕೊಟ್ಟಿದ್ದೀನಿ. ಇದು ನಮ್ಮ ತಂಗಿ ಮನೆಯಲ್ಲಿ ಹೋಯ್ತಂತೆ. ನಾನು ಅವಳಿಗೂ ಒಂದು ಗಿಡ ಮಾಡಿಕೊಟ್ಟೆ, ಅದು ಹೋಯ್ತು ಅಂತಾಳೆ. ಇವಾಗ ಇನ್ನೊಂದು ಸಸಿ ಮಾಡಬೇಕು ಅದಕ್ಕೆ ನೋಡಿ. ಗುಲಾಬಿ ಗಿಡ ಸ್ವಲ್ಪ ನಾನು ಬೀಟ್ರೂಟಿಂದು, ಆಮೇಲೆ ನಿಂಬೆ ಇದು ಕಿತ್ತಳೆ ಹಣ್ಣಿಂದು ಎಲೆ ಸ್ಪ್ರೇ ಮಾಡಿದ್ಮೇಲೆ ಎಲ್ಲ ಚೆನ್ನಾಗಾಗಿದ್ದಾವೆ. ಅದೇ ವಾತಾವರಣ ಕೂಡ ಸ್ವಲ್ಪ ತಂಪಾಯ್ತಲ್ವ, ಚೆನ್ನಾಗಿದೆ. ಇದು ಡಬಲ್ ಕಲರ್ ಒಂಥರ ಸೇವಂತಿಗೆ. ಸ್ವಲ್ಪ ಕಿತ್ತಿರ್ತೀನಿ ನಾನು, ಇನ್ನೊಂಚೂರು ಕಮ್ಮಿ ಆಗಿದ್ದಾವೆ. ಸ್ವಲ್ಪ ವೈಟ್ ಆಗಿರೋ ಸೋಮವಾರ ಶುಕ್ರವಾರ ಜಾಸ್ತಿ ಹೂವು ಬೇಕಾಗುತ್ತಲ್ಲ, ಅವಾಗ ಕಿತ್ಬಿಟ್ಟು ಪೂಜೆಗೆ ಇಡ್ತೀನಿ. ಇದಾದಮೇಲೆ ಇನ್ನೂ ಸ್ವಲ್ಪ ಕೆಲಸ ಇದೆ ಗಾರ್ಡನ್ನಲ್ಲಿ. ಆ ಕೆಲಸ ಮುಗಿದ್ಮೇಲೆ ನಾನು ಸೇವಂತಿಗೆ ಗಿಡಗಳು ರೀಪಾಟ್ ಮಾಡ್ಕೊತೀನಿ. ಸ್ವಲ್ಪ ಮಣ್ಣು ಅದೆಲ್ಲ ಇದು ಮಾಡ್ಕೋಬೇಕು. ಕೋಕೋಪಿಟ್ಟೆಲ್ಲ ತರಿಸಿಟ್ಟಿದ್ದೀನಿ. ಇದು ಬೇವಿನ ಹಿಂಡಿ, ಕೋಕೋಪಿಟ್ಟು ಎಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡೋದ್ರಿಂದ ಕೆಲಸ ನಿಧಾನ ಆಗಿದೆ. ಇದನ್ನೆಲ್ಲ ತೋರಿಸಿದ್ದೀನಿ, ಕಟ್ಟಿದ್ದೀನಿ, ಕ್ಲೀನ್ ಮಾಡಿದ್ದೀನಿ ಅಂತ. ಇಲ್ಲಿ ಮುಂದ್ಗಡೆನೂ ತರಕಾರಿ ಇಡೋಕ್ಕೋ ಅಥವಾ ಬೇರೆ ಪಾಟ್ಗಳು ಇಡೋಕ್ಕೋ ಜಾಗ ಇದೆ. ಇನ್ನು ಇವೆಲ್ಲ ರೆಡಿ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಗಾರ್ಡನಲ್ಲಿ ಏನೇನು ಆಗಿದೆ ಅಂತ. ಯಾಕೆಂದರೆ ಒಂದು ದಿನ 2 ದಿನ ಇಲ್ಲ ಅಂದ್ರೂ ಗಾರ್ಡನಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ. ಅದರಿಂದ ನಾನು ಬಂದ ತಕ್ಷಣ ಫಸ್ಟು ಗಾರ್ಡನ್ ಒಂದು ರೌಂಡು ವಿಸಿಟ್ ಮಾಡಿಬಿಡ್ತೀನಿ. ಎಲ್ಲಿ ಏನಾಗಿದೆ ಅಂತ ನೋಡ್ಕೊಂಬಿಟ್ಟು ನೆಕ್ಸ್ಟ್ ಅದೇನದ್ದು ಏನು ಕೆಲಸ ಅಂತ ಮಾಡೋಕ್ಕೆ ಹೋಗ್ತೀನಿ ನೋಡಿ. ಹೋದ ಸರಿ ಭಾನುವಾರ ಅದೆಲ್ಲ ಕ್ಲೀನ್ ಮಾಡಿ ಒರೆಸಿ ಅಲ್ಲೆಲ್ಲ ಇಟ್ಟು ಹೋಗಿದ್ದೀನಲ್ಲ, ಮಳೆ ಬಂದಿದೆ. ಮಳೆ ಬಂದಾಗ ಕೆಳಗಡೆ ಇಟ್ಟಿರೋವು ನೀವು ಒದ್ದೆ ಆಗಬಾರ್ದು, ಅದಕ್ಕೆ ಆ ಥರ ಮಾಡಿರ್ತೀನಿ ನಾನು. ಇಲ್ಲಿ ಸ್ವಲ್ಪ ಜಾಗ ಖಾಲಿ ಮಾಡಿ ಇಟ್ಟಿದ್ದೀನಲ್ಲ ಗ್ರೋ ಬ್ಯಾಗ್ ಹಾಕೋಕ್ಕೆ. ಆದರೆ ವೇಸ್ಟ್ ಇಲ್ಲ ಇವಾಗ ರೀಪಾಟ್ ಮಾಡೋಕ್ಕೆ. ಅದರಿಂದ ಸ್ವಲ್ಪ ವೇಸ್ಟ್ ಕಲಿಯೋವರೆಗೂ ಅದು ಹಂಗೆ ಇಟ್ಟಿದ್ದೀನಿ. ಇದು ಬಾಳೆ ಗಿಡಕ್ಕೆ ರೆಡಿ ಮಾಡಿರೋದು ಸ್ವಲ್ಪ ಒಳಗೋಗಿದೆ ನೋಡಿ. ಇನ್ನೂ ಒಂದು ವಾರ ಹೋದರೆ ಇನ್ನೂ ಒಂಚೂರು ಒಳಗಡೆ ಹೋಗುತ್ತೆ. ಗೊಬ್ಬರ ಹಾಕಿ ಒಳಗೋದಾಗ ಬಾಳೆ ಗಿಡ ಇಡೋಕ್ಕೆ ಸರಿ ಹೋಗುತ್ತೆ. ಆವಾಗ ಅದ್ರ ಮಣ್ಣನ್ನು ಸ್ವಲ್ಪ ನಮಗೆ ಸಿಗುತ್ತೆ. ಈ ಥರ ರೀಪಾಟ್ ಮಾಡಿದಾಗ ಸ್ವಲ್ಪ ಮಣ್ಣು ವೇಸ್ಟು ಸಿಕ್ಕಾಗಲ್ಲ. ಎಷ್ಟು ಪಾಟ್ಗಳು ರೀಪಾಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆಮೇಲೆ ಕಣಗಿಲೆ ಗಿಡನೂ ಮಳೆ ಬರ್ತಾ ಇರೋದಕ್ಕೆ ಎಲ್ಲ ಗಿಡಗಳು ಹೆಲ್ದಿಯಾಗಿದ್ದಾವೆ. ಸ್ವಲ್ಪ ಹುಳನೂ ಇರುತ್ತೆ ಕೆಳಗಡೆ, ಎಲೆ ಕೆಳಗಳೆಲ್ಲ. ನಾನು ರಾತ್ರಿ ಹೊತ್ತು ಒಂದೊಂದು ಸರಿ ಸ್ಪ್ರೇ ಮಾಡಿರ್ತೀನಿ. ಅದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲ್ಲ ನಿಮಗೆ. ಯಾಕೆಂದರೆ ತೋರಿಸೋದು ಹೇಳೋದು ಬೇಡ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಗಾರ್ಡನ್ ಅಪ್ಡೇಟ್ ಕೊಡ್ಬೇಕಾದ್ರೆ ಹೂವಿನ ಗಿಡಗಳು ಎಲ್ಲ ತೋರಿಸ್ಲೇಬೇಕಲ್ವ, ಅದನ್ನು ತೋರಿಸ್ಲೇಬೇಕಾಗುತ್ತೆ. ತೋರಿಸೋದು ಅಂತ ಅಲ್ಲ ನೋಡಿ. ಇದು ಸಂಜೆ ಮಲ್ಲಿಗೆ ಅಂತಾರೆ. ಇದೇನು ಪಾಲಿನೇಷನ್ ಇದಾಗಿ ಡಬಲ್ ಕಲರ್ ಆಗಿದೆ. ಸಿಂಗಲ್ ಕಲರೇ ಬಿಡೋದಿದ್ದು, ಡಬಲ್ ಕಲರ್ ಆಗಿದೆ. ನೋಡಿ ಖುಷಿ ಆಯಿತು. ಒಂದೊಂದು ಸರಿ ನೇಚರಲ್ಲಿ ನಮಗೆ ಗೊತ್ತಿಲ್ಲದೇ ಆ ಥರ ಬದಲಾವಣೆಗಳು ಆಗ್ತಾ ಇರ್ತವೆ. ಆಮೇಲೆ ಇಲ್ಲಿ ನಾನು ಸ್ಪೈಡರ್ ಲಿಲ್ಲಿ ಅದೆಲ್ಲ ತೆಗೆದು ಮಣ್ಣಿಟ್ಟಿದ್ದೀನಿ ಟಬ್ಬಲ್ಲಿ, ಹಂಗೆ ಇದೆ ಅದು. ಮಳೆ ಬಂದು ಆ ಮಣ್ಣನ್ನು ನೆಂದಿದೆ. ಇದು ದಾಸವಾಳ ಮಾತ್ರ ಸ್ವಲ್ಪ ಗಿಡ ಚೇಂಜ್ ಮಾಡೋಕ್ಕಾಗಿಲ್ಲ. ಅದರಲ್ಲಿ ಒಂದು ಮಗ್ಗು ಮೇಲಿಂದ ಬರುತ್ತೆ, ಅದು ಬಂದು ಕಡಿಯುತ್ತೆ. ಅದರಿಂದ ಅದೊಂದು ಎಲ್ಲಿ ಚೇಂಜ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಆಮೇಲೆ ಮಾವಿನ ಗಿಡದಲ್ಲಿ ಈರುಳ್ಳಿ ಸ್ವಲ್ಪ ಬಳಕೆ ಬಂದಿತ್ತು ಅಂತ ಸುಮ್ಮನೆ ತಂದಿಟ್ಟಿರೋದು. ಬರೀ ಕೆಳಗಡೆ ಮಣ್ಣಲ್ಲೂ ಇಟ್ಟಿಲ್ಲ, ಸುಮ್ಮನೆ ಅದ್ರ ಇಟ್ಟಿದ್ದಕ್ಕೆ ಬೇರೆ ಇಳ್ಕೊಂಡು ಆಗಲೇ ಅದೆಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ. ಆ ಥರದ್ದಿದ್ದಾಗ ಫ್ರೈಡ್ ರೈಸು ಅಥವಾ ಮ್ಯಾಗಿ ಮಾಡಿದಾಗ ಹಾಕ್ಕೊಳಕ್ಕೆ ಬರುತ್ತೆ. 3 ಈರುಳ್ಳಿ ಆ ಥರ ಇಟ್ಟಿದ್ದೀವಿ. ಇಲ್ಲೆಲ್ಲ ಚೇಪೆಕಾಯಿ ಗಿಡ, ಆಮೇಲೆ ದಾಳಿಂಬೆ ಕಾಯಿ ಎಲ್ಲ ದೊಡ್ಡವಾಗ್ತಾ ಇದ್ದಾವೆ. ದಾಳಿಂಬೆಕಾಯಿ ಅಲ್ಲಿದ್ದಾಗ ಕಡಿತಾ ಇತ್ತಲ್ಲ, ಇಲ್ಲಿದ್ದಾಗ ಇಲ್ಲ. ಆಮೇಲೆ ಮಾವಿನಕಾಯಿ 2 ದೊಡ್ಡವಾಗಿದ್ದಾವೆ. ಇನ್ನೂ 2 ಹೋದ ಸರಿ ಚಿಕ್ಕ ಇದ್ವಲ್ವ,
ಇನ್ನೂ 2 ಚಿಕ್ಕವಿದ್ವು, ಅವು ಕೂಡ ಕಲರ್ ಆಗ್ತಾಯಿದ್ದಾವೆ. ಯಾಕೆಂದರೆ ಅದಕ್ಕೆ ಬೆಳೆಯೋಕ್ಕೆ ಎನರ್ಜಿ ಸಾಕಾಗ್ತಿಲ್ಲ. ಅದಕ್ಕೆ ಅವನ್ನ ತೆಗೆದುಬಿಟ್ರೆ ಇವು ದೊಡ್ಡವಾಗಿರೋವನ್ನ ಚೆನ್ನಾಗಿ ಆಗ್ತವೆ ಅಂತ. ಇದಕ್ಕೂ ಎಲ್ಲೋ ಒಂಚೂರು ಫ್ರೂಟ್ ಪ್ಲೇ ಏನೋ ಹೊಡೆದಿದೆ, ಅದೊಂಚೂರು ಹಣ್ಣು ತೆಗಿಬೇಕಾಗುತ್ತೆ ನೆಕ್ಸ್ಟು. ಅಂದರೆ ಅಷ್ಟು ದೊಡ್ಡವಾಗಿದ್ರೂ ಕಾಯಿ ಇನ್ನೂ ಹಣ್ಣಾಗಿಲ್ಲ ನೋಡಿ, ಫಸ್ಟ್ ಬಿಟ್ಟಿದ್ವು ಇವು. ಆಮೇಲೆ ಬಂದಿರೋ ಕಾಯಿ ಸ್ವಲ್ಪ ಸಣ್ಣ ಸೈಜೇ ಇದ್ದಾವೆ, ಬೇಗ ಕಲರು ಬರ್ತಾ ಇದ್ದಾವೆ ನೋಡಿ. ಇದು ಫಸ್ಟು ಬಿಟ್ಟಿದ್ದು ಇದು, ಅದು ಸೆಕೆಂಡ್ ತೋರಿಸಿದ್ದು ಎಷ್ಟು ದೊಡ್ಡದಾಗಿದೆ ಅಂತ. ಇವೆರಡು ಕಾಯಿ ಚೆನ್ನಾಗಿ ಬಂದಿದ್ದಾವೆ, ಸೈಜು ಇನ್ನೂ ಹಣ್ಣಾಗಿಲ್ಲ. ಅದು ಇನ್ನೊಂದು ದಿನ ಬಿಟ್ಟು ಆ ಕಡೆ ಕಲರ್ ಬಂದಿರೋ ಚಿಕ್ಕವು ತೆಗೆದುಬಿಟ್ರೆ ಇವು ಚೆನ್ನಾಗಿ ಆಗ್ತವೆ ಇವೆರಡು. ಆ ಥರ ಮಾಡ್ಕೊತೀನಿ. ಇವತ್ತು ಬೇರೆ ಕೆಲಸ ಇರೋದ್ರಿಂದ ಇದನ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲೆಲ್ಲ ಸೀಬೆಕಾಯಿ ಗಿಡದಲ್ಲಿ ನಾನು ಕಸಿ ಗಿಡ ಅದು ತರಿಸಿದ್ವಲ್ಲ ಆನ್ಲೈನಿಂದ, ಅವು ಎಷ್ಟು ಹೆಲ್ದಿಯಾಗಿ ಬೇಗ ಬೇಗ ಬೆಳೆದ್ವು ಅಂದರೆ ನಮಗೆ ಆಶ್ಚರ್ಯ. ನಾನು ವಿಡಿಯೋ ನೋಡೋರಿಗೆ ಹೇಳೋದು, ಮೊದಲಿಂದ ಆ ಗಿಡ ಎಷ್ಟು ಚಿಕ್ಕವಿದ್ವು ಅನ್ನೋದು ನಿಮಗೆ ಗೊತ್ತಿದೆ. ಅದಾದಮೇಲೆ ನಮ್ಮ ತಂಗಿಗೆ ಆಪ್ರೇಷನ್ ಮಾಡೋಕ್ಕೆ ಹೋದಾಗ ಚಿಕ್ಕ ಪಾಟಲ್ಲಿ ರೀಪಾಟ್ ಮಾಡಿ ಹೋಗಿದ್ದು, ಅದಾದಮೇಲೆ ಬಂದು ದೊಡ್ಡ ಪಾಟಿಗೆ ರೀಪಾಟ್ ಮಾಡಿದ್ದು ನಾನು. ಆದರೂ ಫಾಸ್ಟಾಗಿ ಬೆಳೆದ್ಬಿಟ್ಟು ಕಾಯಿನೂ ಬಿಟ್ಟಿದ್ದಾವೆ. ಇದು ಒಂದು ನಾನು ಇದು ಅಷ್ಟೇ ಆನ್ಲೈನಿಂದ ತರಿಸಿದ್ದೆ ಅದು. ಇನ್ನೂ ಒಂದು ನಾನು ಕಸಿ ಮಾಡಿರೋ ಗಿಡ ಇನ್ನೂ ಕಾಯಿ ಬಿಟ್ಟಿಲ್ಲ. ಒಂದು ಸರಿ ಹೂವಾಗಿ ಉದುರ್ತು ಅಷ್ಟೇ, ಬಿಡುತ್ತೆ ಅದು. 2 ಮಾತ್ರ ಕಾಯಿ ಬಿಟ್ಟಿರೋವು, 2 ಕಸಿ ಗಿಡನೇ ಆನ್ಲೈನಿಂದ ತರಿಸಿದ್ವು. ತುಂಬ ಚಿಕ್ಕ ಗಿಡ ಇದ್ದವು. ಆಮೇಲೆ ಇಲ್ಲಿ ಇದೊಂದು 3 ಗಿಡ, ಇವನ್ನೂ ತೆಗೆದ್ಬಿಟ್ಟು ಜಾಗ ಚೇಂಜ್ ಮಾಡಬೇಕು. ಇಲ್ಲಿ ಜಾಸ್ತಿ ಬುಷಿ ಆಗ್ಬಿಟ್ಟವೆ ಇವನ್ನ. ಆಮೇಲೆ ಸುವಾಸನೆ ಇರುತ್ತಲ್ಲ, ಇವೆಲ್ಲ ಸ್ವಲ್ಪ ಮುಂದೆ ಇಟ್ಕೊಂಡ್ರೆ ನಾವು ಬಂದು ಕುತ್ಕೊಂಡಾಗ ಅದರ ಸುವಾಸನೆ ನಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ನೋಡ್ಬೇಕು, ನಿಧಾನವಾಗಿ ಒಂದೊಂದು ಸ್ವಲ್ಪ ಪಾಟ್ಗಳು ಚೇಂಜ್ ಮಾಡ್ತೀನಿ ಅವಾಗವಾಗ ನೋಡ್ಬಿಟ್ಟು ಅಂತ ಹೇಳಿದ್ದೆ ನಿಮಗೆ. ನಾನು ಹಿಂದಿನ ದಿನ 2 ದಿನ ಇಲ್ಲದೆ ಇದಕ್ಕೆ ಅದರೆಲ್ಲ ಹೂವು ಕಿತ್ತಿಲ್ಲ, ಅವು ಹಂಗೆ ಗಿಡದಲ್ಲೇ ಬಾಡಿರ್ತಾವಲ್ಲ, ಅವನ್ನ ತೆಗೆದುಬಿಡ್ತೀನಿ ನಾನು ಆವಾಗಿಂದಾಗಲೇ. ನೋಡೋಕ್ಕೂ ಚೆನ್ನಾಗಿರಲ್ಲ, ಮತ್ತು ನೆಕ್ಸ್ಟ್ ಒಗ್ಗು ಬರೋಕ್ಕೂ ಸರಿ ಹೋಗುತ್ತೆ. ಒಣಗಿರೋ ಹೂವು ಅದರಲ್ಲೇ ಬಿಟ್ಟರೆ ಗಿಡ ಡಲ್ ಆಗುತ್ತೆ. ಅದರಿಂದ ನಾನು ಯಾವುದೇ ಹೂವು ಒಣಗೈತೆ ಸ್ವಲ್ಪ ಬಾಡಿದೆ ಅಂದರೆ ತೆಗೆದುಬಿಡ್ತೀನಿ. ಈ ಪಾಟು ಸ್ವಲ್ಪ ಎತ್ತಿಡೋವಾಗ ಡ್ಯಾಮೇಜ್ ಆಗಿದೆ, ಅದಕ್ಕೂ ಬೇರೆ ಪಾಟ್ ತರಿಸ್ಕೋಬೇಕು. ಇಲ್ಲೆಲ್ಲ ಬಾಳೆ ಗಿಡ ನೋಡಿ, ಈ ಬಾಳೆ ಗಿಡನೇ ನಾನು ಚೇಂಜ್ ಮಾಡ್ಬೇಕಂದಿರೋದು. ಇದು ಪರವಾಗಿಲ್ಲ, ಅದು 16 ಇಂಚಲ್ಲಿ ಇಟ್ಟಿದ್ದೀನಿ. ಇದೊಂದೇ ಚಿಕ್ಕದು, ಇದೊಂದನ್ನು ಮಾತ್ರ ಆ ಕಡೆ ನಾನು ಬಾಳೆ ಗಿಡಕ್ಕೆ ವೇಸ್ಟ್ ಹಾಕಿಟ್ಟಿದ್ದೀನಲ್ಲ ಅದರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದನ್ನ ಇಡೋವಾಗಲೇ ನಾವು ದೊಡ್ಡದ್ರಾಗ ಇಟ್ಟಿರೋದ್ರಿಂದ ಪರವಾಗಿಲ್ಲ. ಇದು ನಾನೆಲ್ಲ ಕಟ್ ಮಾಡಿ ಅದಕ್ಕೆ ಹಾಕಿದ್ದೀನಿ. ಇದನ್ನು ಖಾಲಿ ಮಾಡಬೇಕು, ಅದು ಹಣ್ಣು ಬಿಡಲ್ಲ, ಬರೀ ಎಲೆದು ಅಂತೇಳ್ಬಿಟ್ಟು ತೆಗಿತಾ ಇದ್ದೀನಿ, ಬೇರೆ ತರಕಾರಿ ಹಾಕ್ಕೊಳಕ್ಕಾಗುತ್ತೆ ಅಂತ. ಅದನ್ನು ಪೂರ್ತಿ ಖಾಲಿ ಮಾಡೋವಾಗ ಅದು ತುಂಬ ದೊಡ್ಡದು, ಕಷ್ಟ. ಇವಾಗ ಸದ್ಯಕ್ಕೆ ಕಟ್ ಮಾಡಿದ್ದೀವಿ. ಕೆಳಗಡೆ ಬೇರೆಯಿಂದ ತೆಗಿಬೇಕು ಅಂದರೆ ಅದಕ್ಕೊಂದು ದಿನ ಎಲ್ಲ ಬೇಕಾಗುತ್ತೆ, ಯಾವಾಗನ್ನ ರಜೆ ಇದ್ದಾಗ ಮಾಡ್ಕೋಬೇಕು. ಇವಾಗ ಮಳೇಲಿ ನೆಂದುಬಿಟ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ಗಾರ್ಡನ್ ಎಲ್ಲ ಪೂರ್ತಿ. ಒಂದು ಸರಿ ನೋಡ್ಕೊಂಬಂದು ನಾನು ಅಲ್ಲಿದ್ದಿದ್ದೆ ಎಲೆಲ್ಲ ಡಿವೈಡ್ ಮಾಡಿ ನೀರಲ್ಲಿ ಇಟ್ಟಿದ್ದೀನಿ, ತೋರಿಸ್ತೀನಿ. ಅವೆಲ್ಲ ಮಾಡೋದೆಲ್ಲ ವಿಡಿಯೋ ಮಾಡಲಿಲ್ಲ, ಎಲೆ ಎಲ್ಲ ಕಟ್ ಮಾಡಿ ಕಟಿಂಗೆಲ್ಲ ರೆಡಿ ಮಾಡಿ ಇಟ್ಟಿದ್ದು. ಅಲ್ಲಿ ಎಲ್ಲೆಲ್ಲಿ ಬೇರೆ ಕಡೆ ಜಾಗ ಬಿಟ್ಟಿದ್ದೀನೋ ಅದು ಹಂಗಂಗೆ ಇದೆ, ಇನ್ನೂ ಏನೂ ಮಾಡಿಲ್ಲ. ಯಾಕೆಂದರೆ ನಾನೆಲ್ಲ ಜೋಡಿಸ್ಬಿಟ್ಟು ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ನಾನು ಊರಿಗೋಗಿದ್ದು. ಇನ್ನು ಬಂದ ಮೇಲೆ ಎಲ್ಲ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಹೂವು ಅರಳಿದ್ವಲ್ಲ, ಅವು ನಿಧಾನವಾಗಿ ಕಾಯಿ ಆಗ್ತಾಯಿದ್ದಾವೆ. ಫಸ್ಟ್ ಎಷ್ಟು ದಿನಕ್ಕೆ ಆಗುತ್ತೋ ನೋಡೋಣ, ಆದಮೇಲೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದ್ರಾಕ್ಷಿ ಗಿಡನೂ ಈ ಕಡೆ ತಂದಿಟ್ವಲ್ಲ ಹಬ್ಬಕ್ಕೆ ಅಂತ, ಇಲ್ಲೊಂದೇ ಹಬ್ಸೋಕ್ಕೆ ಜಾಗ ಇರೋದು, ಅದಕ್ಕೆ ನೋಡಿ. ಇದು ಫಸ್ಟ್ದು ದೊಡ್ಡದಾಗ್ತಾ ಇದೆ, ಅದು ಕಲರ್ ಬಂದಾಗ ತೆಗಿಬೇಕು. ಅದೇನು ವೈಟೋ ಪಿಂಕೋ ಗೊತ್ತಿಲ್ಲ ನನಗೆ, ಇದೇ ಫಸ್ಟ್ ಬಿಟ್ಟಿರೋದಲ್ವ, ಅದರಿಂದ ಇನ್ನೆಲ್ಲೂ ಬೇರೆ ಕಡೆ ಮೊಗ್ಗಿಲ್ಲ. 3 ಬಿಟ್ಟಿರೋದು ಈ ವರ್ಷ. ಫಸ್ಟ್ ವರ್ಷವೇ 3 ಬಿಡುತ್ತಲ್ಲ, ಅದೇ ಖುಷಿ ಅನಿಸ್ತು. ಇವಾಗ ನೋಡಿಸ್ತೀನಿ ನೋಡಿ. ಇದೆಲ್ಲ ಈ ಕಡೆ ಈ ಸಾಲು ಹಣ್ಣಿನ ಗಿಡ, ಈ ಸಾಲು ಹಣ್ಣಿನ ಗಿಡ, ಆದರೆ ಮಧ್ಯೆ ಓಡಾಡೋಕ್ಕೆ ಜಾಗ ಬಿಟ್ಕೊಂಡಿದ್ದೀನಿ. ಈ ಥರ ಬಿಟ್ಕೊಳ್ಳೋದ್ರಿಂದ ನಾವು ಗಾರ್ಡನ್ ಕ್ಲೀನ್ ಮಾಡೋಕ್ಕೆ ಈಜಿ ಆಗುತ್ತೆ. ಇಲ್ಲಿ ಮಾವಿನ ಗಿಡ ಹಳೇದು ಫಸ್ಟ್ ತಂದಿದ್ನಲ್ಲ, ಅದರಲ್ಲಿ ಒಂಚೂರು ಹುಳ ಬಂದಿರೋವೇನೋ ಎಲೆ ಇದ್ದಾವೆ, ನೋಡಿ ಅವನ್ನು ಪ್ರೂನ್ ಮಾಡಬೇಕು. ಈ ಥರ ದಿನ ಗಮನಿಸ್ಕೊಳ್ತಾ ಇದ್ದರೆ ನಾವು ಗಾರ್ಡನ್ನು ನೋಡೋಕ್ಕೂ ಚೆನ್ನಾಗಿರುತ್ತೆ, ಬೆಸ್ಟ್ ಅಟ್ಯಾಕು ಕಮ್ಮಿ ಆಗುತ್ತೆ. ನಾನು ಅದೇ ಥರ ಮಾಡೋದು. ಇಲ್ಲೊಂದು ಟಬ್ ಇಟ್ಟಿದ್ದೀನಿ ಅಲ್ಲ, ಆ ಟಬ್ಬಲ್ಲಿ ಉಳಿದಿರೋ ಮಣ್ಣು, ಮೊನ್ನೆ ಗೆಡ್ಡೆಗಳು ತೆಗೆದಿದ್ವಲ್ಲ, ಇದು ಸುಗಂಧರಾಜಿಂದು ಮೇಲೆ ಬಕೆಟಲ್ಲೇ ತುಂಬಿಟ್ಟಿದ್ದೀನಿ. ಇದು ಬೇರೆ ಮಣ್ಣು, ಮತ್ತು ಈ ಮಣ್ಣು ಉಪಯೋಗಿಸಲ್ಲ ಅಂತ ಉಪಯೋಗಿಸ್ತಾರೆ ಅನ್ಕೋಬೇಡಿ, ಇದು ಬೇರೆ ಗಿಡದ್ದು, ಅದನ್ನು ಅಲ್ಲಿಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ಸ್ವಲ್ಪ ಒಣಗಿದ್ದಾವೆ ಎಲ್ಲ ಹೂವು, ಅವನ್ನ ತೆಗಿತೀನಿ ನಾನು. ಒಣಗಿದ್ರೆ ಅದು ಚೆನ್ನಾಗಿರಲ್ಲ. ಸಿಂಗಲ್ ಪೇಟಲ್ಲಾದರೆ ಅದು ತನ್ನಂತೆ ತಾನೇ ಉದುರೋಗುತ್ತೆ. ಈ ಡಬಲ್ ಪೇಟು ಅಲ್ಲೂ ಹೂವು ಕಣಗಿಲ ಗಿಡ ಅದು ಅಲ್ಲಲ್ಲೇ ಕಚ್ಕೊಂಡಿರುತ್ತೆ,
ಅದನ್ನು ನಾವು ತೆಗಿಬೇಕು. ಇದು ನೋಡಿ ನಾಳೆಗೆ ಬಾಡೋಗುತ್ತೆ. ಆ ಥರ ಬಾಡೋಗೋವಾಗ ಚುಕ್ಕೆ ಚುಕ್ಕೆ ಇರುತ್ತೆ. ಒಂದು 5-6 ದಿನ, ಒಂದು ವಾರ ಹತ್ತತ್ರ ಇರ್ತವೆ ಅವು. ಅದಾದಮೇಲೆ ನಿಧಾನವಾಗಿ ಬಾಡ್ತವೆ. ಅವು ತೆಗೆದುಬಿಡ್ಬೇಕು. ಆಮೇಲೆ ನೋಡಿ ಊರಿಂದ ತಂದಿರೋದು ಸುಗಂಧರಾಜನ ಗೆಡ್ಡೆ, ಆಮೇಲೆ ಬದನೆಕಾಯಿ, ತೊಂಡೆಕಾಯಿ, ನಿಂಬೆಹಣ್ಣು, ಸುಮಾರು ತೋಟದ್ದು ಗಾರ್ಡನ್ದು. ಆಮೇಲೆ ಇದು ಕಾರ್ಚಿಕಾಯಿನೂ ತೊಗೊಂಬಂದೆ. ಅದನ್ನು ಮಾಡೋದು ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ. ಇದು ನೋಡಿ ಬೀಜ ರುದ್ರಾಕ್ಷಿ ಹೂವಿಂದು, ಕೆಂಪು, ವೈಟು, ಪಿಂಕು ಎಲ್ಲ ಇದೆ. ಆಮೇಲೆ ಒಂದು ಶಂಖಪುಷ್ಪ ಅವ್ರ ಹತ್ರ ಇತ್ತಲ್ಲ ಡಬಲ್ ಪೆಟಲ್ಲು ಪಿಂಕು, ಅದನ್ನೊಂದು ಬೀಜ ತೊಗೊಂಬಂದಿದ್ದೀನಿ. ಆಮೇಲೆ ಇದು ಟೇಬಲ್ ರೋಜು, ಈ 3 ಕಲರ್ ಕೊಟ್ಟಿದ್ದಾರೆ, ಅವು 3 ತಂದಿದ್ದೀನಿ. ಆ ಟೇಬಲ್ ರೋಜು ಇನ್ನೂ ಒಂದು ಇದು ಕೇದಿಗೆ ಅಂತ ಹೇಳಿದ್ರಂತೆ, ಕೇದಿಗೆ ಅವ್ರ ಹತ್ರ ಇಸ್ಕೊಂಬಂದಿದ್ದೀವಿ. ಅದನ್ನೊಂದು ನೆಡಬೇಕು. ಆಮೇಲೆ ಇಲ್ಲಿ ಮಲ್ಲಿಗೆ ಕಟ್ಟಿಂಗು, ದಾಸವಾಳ, ಗುಲಾಬಿ 3 ಇದೆ. ಅವನ್ನೆಲ್ಲ ಈ ಥರ ಕ್ಲೀನ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ತಿರ್ಗಾ ಮಾರನೇ ದಿನನೋ ಅಥವಾ ಇನ್ನೂ 1 ದಿನ 2 ದಿನ ಬಿಟ್ಬಿಟ್ಟು ಇಡ್ತೀನಿ. ಇವತ್ತು ಸುಗಂಧರಾಜ ಹೂವಿಂದು, ಆಮೇಲೆ ದೇವಗಣಗಲೆ ಗಿಡ ಪಿಂಕ್ ರೆಡ್ ತಂದಿದ್ದೀನಲ್ಲ, ಅವನ್ನ ಮಾತ್ರ ಇಟ್ಬಿಡ್ತೀನಿ. ಅವು ಜಾಸ್ತಿ ದಿನ ಇಡೋಕ್ಕಾಗಲ್ಲ, ಅದಕ್ಕೆ ಅವತ್ತು ಇಡ್ತೀನಿ. ಮಲ್ಲಿಗೆ ಗಿಡ ಇಲ್ಲಿ ಇಟ್ಟಿದ್ದೀನಿ ನೋಡಿ. ದೇವಗಣಗಲೆ ಈ ಥರ ಒಂದು ಕವರಲ್ಲಿ ಇಟ್ಟಿದ್ದೀನಿ. ನಮಸ್ತೆ.